Hello everyone, this is Sindhu, Assistant Professor, Department of Economic, GFGC, Medication. ಈ ದಿನದ ಸೆಷನಲ್ಲಿ ನಾವು ದ ಪ್ಯಾಟರ್ನ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣದ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ಸೆಷನಲ್ಲಿ ನಾವು ಕೈಗಾರಿಕೆಗಳಂದ್ರೇನು, ಕೈಗಾರಿಕೆಗಳ ವಿಧಗಳು ಮತ್ತು ಕೈಗಾರಿಕೆಗಳ ಮಹತ್ವ ಎಂಥದ್ದು, ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಯ ಪಾತ್ರ ಎಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನಲೈಸ್ ಮಾಡಿದ್ವಿ. ಸೊ ಈ ಸೆಷನಲ್ಲಿ ಪ್ಯಾಟರ್ನ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣದ ರಚನೆ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನಲೈಸ್ ಮಾಡೋಣ. So, industrialization process is linked with social system on the one hand and rate of economic development and growth on the other. Most of the developing economies have only reached its second stage of industrialization. Third stage of industrialization indicate industrial maturity of the nation. So, ಕೈಗಾರಿಕೀಕರಣದ ಪ್ರಕ್ರಿಯೆ ಅಂತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆಗೆ ಹೊಂದ್ಕೊಂಡಿದ್ರೆ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಮತ್ತೊಂದು ಕಡೆ ಹೊಂದ್ಕೊಂಡಿರ್ತಕ್ಕಂಥದ್ದು. ಸೊ ಕೈಗಾರಿಕೀಕರಣದ ಪ್ರಕ್ರಿಯೆ ಆ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಹಾಗೆ ಆ ದೇಶದ ಆರ್ಥಿಕ ಅಭಿವೃದ್ಧಿ ಇವೆರಡಕ್ಕೂ ಸಂಬಂಧ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಸೊ ನಮಗೆ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಎಲ್ಲ ಡೆವಲಪಿಂಗ್ ಎಕಾನಮೀಸ್ ಅಭಿವೃದ್ಧಿಶೀಲ ರಾಷ್ಟ್ರಗಳು ಈ ಸೆಕೆಂಡ್ ಸ್ಟೇಜ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣದ ಎರಡನೇ ಹಂತವನ್ನು ತಲುಪಿದವು. ಆದರೆ ಥರ್ಡ್ ಸ್ಟೇಜ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂತ ಬಂದರೆ ಸೊ ದ್ಯಾಟ್ ಇಂಡಿಕೇಟ್ಸ್ ಇಂಡಸ್ಟ್ರಿಯಲ್ ಮೆಚುರಿಟಿ ಆಫ್ ದ ನೇಷನ್. there is some features. So those features tells us the industrialization in developing economy. ಯಾವ ರೀತಿಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೈಗಾರಿಕೀಕರಣ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಕೆಲವೊಂದು ಅಂಶಗಳು ನಮಗೆ ಪ್ರಸ್ತುತಪಡಿಸ್ತವೆ. ಸೊ ಅದರಲ್ಲಿ ಫಸ್ಟ್ಲಿ ನಾವು ನೋಡೋದಾದರೆ ಇಂಪಾರ್ಟೆನ್ಸ್ ಟು ಕಾಟೇಜ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೆಚ್ಚು ಕೈಗಾರಿಕೆಗಳು ಇರೋದು ಅಂತ ಹೇಳಿದ್ರೆ ಅವು ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು. ಮತ್ತು ಎಕ್ಸ್ಪೋರ್ಟ್ಸಲ್ಲಿ ಕೂಡ ನಮ್ಮ ದೇಶದ ರಫ್ತು ಸರಕುಗಳಲ್ಲೂ ಕೂಡ ಹೆಚ್ಚು ರಫ್ತಾಗ್ತಿರ್ತಕ್ಕಂಥ ಸರಕುಗಳು ಅಂತ ಬಂದರೆ ಈ ಸಣ್ಣ ಕೈಗಾರಿಕೆಗಳು. ಇಂಡಸ್ಟ್ರಿಯಲೈಸೇಷನ್ ಪ್ಯಾಟ್ರನ್ ಕೈಗಾರಿಕೀಕರಣದ ರಚನೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಪ್ರೈಮರಿ ಇಂಪಾರ್ಟೆನ್ಸ್ ಬಂದುಬಿಟ್ಟು ಕಾಟೇಜ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್. ಯಾಕೆ ಕಾಟೇಜ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್? ನಾವು ಹಿಂದೆ ಡಿಸ್ಕಸ್ ಮಾಡಿದಾಗೆ ಡೆವಲಪಿಂಗ್ ಎಕಾನಮೀಸ್ನ ಕಾಮನ್ ಪ್ರಾಬ್ಲಮ್ ಬಂದುಬಿಟ್ಟು ಕ್ಯಾಪಿಟಲ್ ಡಿಫಿಷಿಯನ್ಸಿ, ಬಂಡವಾಳದ ಕೊರತೆ ಇರ್ತಕ್ಕಂಥದ್ದು. ಸೊ ಬಂಡವಾಳದ ಕೊರತೆ ಇದ್ದಾಗ ನಾವು ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕಾಗೋದಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಉದ್ಯಮಿಗಳು ಮುಂದೆ ಬರ್ತಾರೆ. ಆದರೆ ಸಣ್ಣ ಕೈಗಾರಿಕೆಗಳಿಗೆ ಬೇಕಿರ್ತಕ್ಕಂಥ ಬಂಡವಾಳದ ಪ್ರಮಾಣ ಕಡಿಮೆ, ಉತ್ಪಾದನಾ ವೆಚ್ಚವೂ ಕಡಿಮೆ ಇರುತ್ತೆ, ಬೇಗ ಶೀಘ್ರದಲ್ಲಿ ಪ್ರತಿಫಲವನ್ನು ಅವರು ನಿರೀಕ್ಷಿಸ್ಬೋದು. ಕಾಟೇಜ್ ಇಂಡಸ್ಟ್ರೀಸ್ದು ಇನ್ನೂ ಬಂಡವಾಳ ಕಡಿಮೆ ಇರುತ್ತೆ, ಮನೆ ಸದಸ್ಯರ ಸಹಾಯದಿಂದನೇ ಅವರು ಪ್ರಾರಂಭ ಮಾಡ್ಬೋದು. ಸೊ ಅಂತಹವುಗಳು ಕಾಟೇಜ್ ಇಂಡಸ್ಟ್ರಿ ಬೇಸಿಕಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹಳ್ಳಿಗಳ ಪ್ರಮಾಣ ಜಾಸ್ತಿ ಇದೆ ಡೆವಲಪಿಂಗ್ ಎಕಾನಮೀಸ್ನಲ್ಲಿ. ಹಾಗಾಗಿ ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಸ್ಮಾಲ್ ಮತ್ತು ಕಾಟೇಜ್ ಇಂಡಸ್ಟ್ರೀಸು ಜಾಸ್ತಿ ಹೆಚ್ಚಾಗಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಪ್ರಯಾರಿಟಿ ಟು ಯುಟಿಲೈಸೇಷನ್ ಆಫ್ ರಾ ಮೆಟೀರಿಯಲ್ಸ್ ಅವೈಲಬಲ್ ಇನ್ ದ ಎಕಾನಮಿ. ಸೊ ನೆಕ್ಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್ ಇವಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ಏನಕ್ಕೆ ಇಂಡಸ್ಟ್ರಿಯಲೈಸೇಷನಲ್ಲಿ ಅನ್ನೋದಾದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅವೈಲಬಲ್ ಇರ್ತಕ್ಕಂತಹ ಲಭ್ಯವಾಗಿರ್ತಕ್ಕಂತಹ ಕಚ್ಚಾ ಸಾಮಗ್ರಿಗಳ ಸದ್ಬಳಕೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಿದ್ದೀವಿ. ಏಕೆಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಪ್ರೊಡಕ್ಷನಲ್ಲಿ. ಸೊ ಈ ರಾ ಮೆಟೀರಿಯಲ್ಸ್ನ ನೀವು ಫಿನಿಷಿಂಗ್ ಗೂಡಾಗಿ ಕನ್ವರ್ಟ್ ಮಾಡ್ತೀರಾ, ಬಟ್ ಆ ರಾ ಮೆಟೀರಿಯಲ್ಸ್ನ ಇಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಪ್ರೊಡಕ್ಷನಲ್ಲಿ
ರಿಸೋರ್ಸ್ ಎಫಿಷಿಯನ್ಸಿ ಎಷ್ಟಿದೆ, ಎಕೋ ಇನೋವೇಷನ್ ಎಷ್ಟಿದೆ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿದೆಯಾ, ಇದೆಲ್ಲವನ್ನು ಕೂಡ ನಾವು ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಬಟ್ ರಾ ಮೆಟೀರಿಯಲ್ಸ್ನ ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ, ಕಚ್ಚಾ ಸಾಮಗ್ರಿಗಳನ್ನ ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ, ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಥರ್ಡ್, ಇಂಡಸ್ಟ್ರಿಯಲೈಸೇಷನ್ ವಿತ್ ದ ಹೆಲ್ಪ್ ಆಫ್ ಅರ್ನಿಂಗ್ಸ್ ಫ್ರಮ್ ಎಕ್ಸ್ಪೋರ್ಟ್ಸ್ ಆಫ್ ರಾ ಮೆಟೀರಿಯಲ್ಸ್. ಡೆಫಿನೆಟ್ಲಿ ನಮಗೆ ಹೆಚ್ಚು ಅರ್ನಿಂಗ್ಸ್ ಬರ್ತಿರೋದು ಕಚ್ಚಾ ಸಾಮಗ್ರಿಗಳನ್ನು ರಫ್ತು ಮಾಡ್ತಿರೋದ್ರಿಂದ. ನಾನು ಹಿಂದೆ ಹೇಳ್ದಂಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳ ಉತ್ಪನ್ನಗಳು, ಪ್ರಾಡಕ್ಟ್ಸ್ಗಳು ಹೆಚ್ಚು ಎಕ್ಸ್ಪೋರ್ಟ್ಸ್ ಆಗ್ತಿದ್ದಾವೆ. ಸೊ ರಾ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ಬಂತು. ಕಚ್ಚಾ ಸಾಮಗ್ರಿಗಳು, ಸ್ಪೇರ್ ಪಾರ್ಟ್ಸ್, ಯಂತ್ರಗಳ ಬಿಡಿ ಭಾಗಗಳು, ನಮ್ಮಲ್ಲಿ ಭಾಳ ಬೇಗ ತಯಾರಾಗ್ತಕ್ಕಂಥ ವಸ್ತುಗಳು, ಹಾಗೆಯೇ ಕಡಿಮೆ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ತಯಾರಾಗ್ತಕ್ಕಂಥವು, ಅದಕ್ಕೆ ಜಗತ್ತಿನಾದ್ಯಂತ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಹಾಗಾಗಿ ರಫ್ತುವಿನ ಪ್ರಮಾಣ ರಾ ಮೆಟೀರಿಯಲ್ಸ್ದು ಜಾಸ್ತಿ. ಸೊ ನಮ್ಮ ಇಂಡಸ್ಟ್ರಿಯಲೈಸೇಷನ್ ಪ್ಯಾಟ್ರನ್ನು ಯಾವುದಕ್ಕೆ ಅನುಕೂಲಕರವಾಗಿರುತ್ತೋ, ಆ ದೇಶದಲ್ಲಿ ಯಾವ ಅಂಶಕ್ಕೆ ಅನುಕೂಲಕರವಾಗಿರುತ್ತೋ ಅದಕ್ಕೆ ಪ್ರಯಾರಿಟಿಯನ್ನು ಕೊಡ್ತಾ ಬರುತ್ತೆ. ಸೊ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ, ಕಾಟೇಜ್ ಇಂಡಸ್ಟ್ರಿಗೆ ಪ್ರಯಾರಿಟಿ ಕೊಟ್ಟಿದೆ. ಅದ್ರ ಜೊತೆಗೆ ರಾ ಮೆಟೀರಿಯಲ್ಸ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ. ಎಕ್ಸ್ಪೋರ್ಟ್ಸ್, ಕಚ್ಚಾ ಸಾಮಗ್ರಿಗಳ ರಫ್ತುಗಳಿಗೆ ಪ್ರಯಾರಿಟಿನ ಕೊಡ್ತಾ ಬರುತ್ತೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಶಾರ್ಟ್ ಪೀರಿಯಡ್ ಇಂಡಸ್ಟ್ರೀಸ್. ಶಾರ್ಟ್ ಪೀರಿಯಡ್ ಇಂಡಸ್ಟ್ರೀಸ್ ಮೀನ್ಸ್ ಶೀಘ್ರ ಫಲಾವಧಿಯನ್ನು ನೀಡ್ತಕ್ಕಂಥ ಕೈಗಾರಿಕೆಗಳು. ಅಂತಹ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಬೇಕು. ಈಗ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ರಫ್ತು ಹೆಚ್ಚಾಗ್ತಾ ಇದೆ, ಕಚ್ಚಾ ಸಾಮಗ್ರಿಗಳ ರಫ್ತುಗಳು ಹೆಚ್ಚಾಗ್ತಿದ್ದಾವೆ. ಇದರಿಂದಾಗಿ ದೇಶಕ್ಕೆ ಆದಾಯ ಹೆಚ್ಚಾಗಿ ಬರ್ತಿದೆ ಅಂತ ಬಂದಾಗ, ಸೊ ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು ಅಂಥ ಕೈಗಾರಿಕೆಗಳನ್ನ ಫೈಂಡ್ ಔಟ್ ಮಾಡಬೇಕು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಗೃಹ ಕೈಗಾರಿಕೆಗಳು, ಮತ್ತು ರಾ ಮೆಟೀರಿಯಲ್ಸನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು, ಇವುಗಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವುಗಳನ್ನ ಅಭಿವೃದ್ಧಿಗೊಳಿಸ್ತಾ ಹೋಗಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಅದರಲ್ಲಿ ಮೇಯ್ನ್ ಬಂಡವಾಳದ ಪ್ರಮಾಣ ಕಡಿಮೆ ಇರೋದ್ರಿಂದ, ಬಂಡವಾಳನ ಕಡಿಮೆ ಹೂಡಿಕೆ ಮಾಡೋದ್ರಿಂದ ಶೀಘ್ರವಾಗಿ ಅದರ ಪ್ರತಿಫಲ ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಅಂತಹವುಗಳನ್ನ ಅಭಿವೃದ್ಧಿಗೊಳಿಸಿದ್ರೆ ಬಹುಶಃ ಎಕ್ಸ್ಪೋರ್ಟ್ ಲೆವೆಲನ್ನು ನಾವು ಇನ್ನೂ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯುಟಿಲೈಸೇಷನ್ ಆಫ್ ಫಾರಿನ್ ಕ್ಯಾಪಿಟಲ್. ನಮಗೆ ಕ್ಯಾಪಿಟಲ್ ಡಿಫಿಷಿಯನ್ಸಿ ಇರೋದ್ರಿಂದ ಆಫ್ಟರ್ 1991 ಪಾಲಿಸಿ ನಮ್ಮಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು, ಫಾರಿನ್ ಕ್ಯಾಪಿಟಲ್ ಫ್ಲೋ ಜಾಸ್ತಿ ಆಯಿತು. ನಮಗೀಗ ವಿದೇಶಿ ಬಂಡವಾಳ ಬರ್ತಿರೋದು ಎಷ್ಟು ಇಂಪಾರ್ಟೆಂಟೋ, ಅದನ್ನು ಎಷ್ಟು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮಗೆ ಕ್ಯಾಪಿಟಲ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಒಂದೇ ಬಾರಿ ನಾವು ಬೃಹತ್ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹೋದರೆ, ಸೊ ನೆಕ್ಸ್ಟ್ ನಮಗೆ ಫಾರಿನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋ ಫಾರಿನ್ ಇನ್ವೆಸ್ಟರ್ಸ್ ಸಿಗ್ದಲೇ ಹೋಗ್ಬೋದು. ಸೊ ಹಾಗೆ ಬಂದಿರತಕ್ಕಂಥ ಹಣ ಎಲ್ಲ ಒಂದೇ ಸರಿ ನಮಗೆ ವೇಸ್ಟ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಯಾವುದಕ್ಕೆ ಅನುಕೂಲಕರವಾಗಿದೆ ಅನ್ನೋದನ್ನು ನೋಡಬೇಕು. ಕೈಗಾರಿಕೀಕರಣ ರಚನೆ ಹೇಗಿದೆ ಅನ್ನೋದನ್ನು ನೋಡಬೇಕು. ಸೊ ಈಗ ಸ್ಮಾಲ್ ಸ್ಕೇಲ್ ಬಂದಿರತಕ್ಕಂಥ ಫಾರಿನ್ ಕ್ಯಾಪಿಟಲ್ನ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಬೇಗ ಪ್ರತಿಫಲನೂ ಸಿಗುತ್ತೆ, ಪ್ಲಸ್ ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ವಿದೇಶಿ ಬಂಡವಾಳವನ್ನು ಕೂಡ ಸದ್ಬಳಕೆ ಮಾಡ್ಕೊಂಡಂಗೆ ಆಗುತ್ತೆ. ಯಾವಾಗ ನಾವು ಅದನ್ನು ಸದ್ಬಳಕೆ ಮಾಡ್ಕೊಳ್ತೀವೋ ಪ್ರಾಫಿಟ್ ಹೆಚ್ಚಾಗಿ ಸಿಗುತ್ತೋ, ಸೊ ನಮ್ಮಲ್ಲಿ ಬಂದು ಹೆಚ್ಚು ಹೂಡಿಕೆ ಮಾಡೋದಕ್ಕೆ ಫಾರಿನ್ ಇನ್ವೆಸ್ಟರ್ಸ್ ಮುಂದಾಗ್ತಾರೆ. ಸೊ ಹಾಗಾಗಿ ಫಾರಿನ್ ಕ್ಯಾಪಿಟಲ್ ಎಷ್ಟು ಮಟ್ಟಿಗೆ ಯುಟಿಲೈಸೇಷನ್ ಆಗ್ತಾಯಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಅಬ್ಸಾರ್ಪ್ಷನ್ ಆಫ್ ಲೇಬರ್ ಫೋರ್ಸ್ ರಿಲೀಸ್ಡ್ ಫ್ರಮ್ ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿಯಿಂದ ನಿರ್ಗಮಿಸ್ತಕ್ಕಂಥ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೊಡುತ್ತೆ, ಅಬ್ಸಾರ್ವ್ ಮಾಡಿಕೊಳ್ಳುತ್ತೆ, ಆ ನಿರುದ್ಯೋಗಿಗಳನ್ನೂ ಕೂಡ ಹೀರಿಕೊಳ್ಳುತ್ತೆ. ಹೌದು, ಕೃಷಿಯಲ್ಲಿ ಈಗ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅವರೆಲ್ಲ ಎಲ್ಲಿಗೆ ಬರ್ತಿದ್ದಾರೆ, ಕೈಗಾರಿಕೆ ಸೇವಾ ವಲಯಕ್ಕೆ ಬರ್ತಿದ್ದಾರೆ. ಸೊ ಹಾಗಾಗಿ ಕೃಷಿಯಿಂದ ನಿರ್ಗಮಿಸ್ತಕ್ಕಂಥ ನಿರುದ್ಯೋಗಿಗಳಿಗೆ ಕೈಗಾರಿಕೆಗಳು ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇದ್ದಾರೆ. ಬೇಸಿಕಲಿ ಡೆವಲಪಿಂಗ್ ಎಕಾನಮೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದು. ಡೆವಲಪಿಂಗ್ ಎಕಾನಮೀಸ್ನಲ್ಲಿ ಪ್ರೈಮರಿ ಸೆಕ್ಟರ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಸೆಕ್ಟರು. ಅಗ್ರಿಕಲ್ಚರಲ್ಲಿ ಕೆಲವು ತಿಂಗಳುಗಳ ಕಾಲ ಕೆಲಸ ಇರುತ್ತೆ, ಕೆಲವು ತಿಂಗಳುಗಳ ಕೆಲಸ ಇರಲ್ಲ.
ನಿರುದ್ಯೋಗಿಗಳಾಗಿ ನಿರ್ಗಮಿಸ್ತಕ್ಕಂತಹ ವರ್ಕ್ ಫೋರ್ಸ್ ಏನಿದೆ, ಲೇಬರ್ ಫೋರ್ಸ್ ಏನಿದೆ, ಶ್ರಮ ಪಡೆ, ಅದಕ್ಕೆ ಕೈಗಾರಿಕೆಗಳು ಕೆಲಸವನ್ನು ನೀಡ್ತಾ ಬರ್ತವೆ. ನೆಕ್ಸ್ಟ್, ಎನ್ಕರೇಜ್ಮೆಂಟ್ ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನಮಗೆ ಫಾರಿನ್ ಕ್ಯಾಪಿಟಲಲ್ಲಿ ವೇರಿಯಸ್ ಫಾರ್ಮ್ ಇದೆ. ಸೊ ಅದರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಒಂದು. ವಿದೇಶಿ ನೇರ ಹೂಡಿಕೆ, ವಿದೇಶಿ ಪರೋಕ್ಷ ಹೂಡಿಕೆ ಅಂತ ಎಲ್ಲ ಬರ್ತವೆ. ಸೊ ಆ ವಿದೇಶಿ ಪರೋಕ್ಷ ಹೂಡಿಕೆಯಲ್ಲೂ ಕೂಡ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೇರವಾಗಿ ಇಲ್ಲಿ ಬಂದು ಹೂಡಿಕೆಯನ್ನು ಮಾಡ್ತಕ್ಕಂಥ ವಿದೇಶಿಗರನ್ನು ಆಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಎನ್ಕರೇಜ್ಮೆಂಟ್ ಸಿಗಬೇಕು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಲಾಭ ತಂದುಕೊಡ್ತಕ್ಕಂಥ ಕೈಗಾರಿಕೆಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ವಿದೇಶಿ ನೇರ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್. ನಾವು ಬೃಹತ್ ಸಣ್ಣ ಕೈಗಾರಿಕೆಗಳು ಬಂಡವಾಳ ಕಡಿಮೆ, ಉತ್ಪಾದನಾ ವೆಚ್ಚ ಕಡಿಮೆ ಅಂತ ಹೇಳಿಬಿಟ್ಟು ಅವುಗಳನ್ನೇ ಅಭಿವೃದ್ಧಿ ಮಾಡ್ತಾ ಇರಬೇಕು. ಬಟ್ ಅದ್ರ ಜೊತೆಗೆ ಬೃಹತ್ ಕೈಗಾರಿಕೆಗಳನ್ನ ಜೊತೆಗೆ ಅಭಿವೃದ್ಧಿಗೊಳಿಸ್ತಾ ಹೋಗಬೇಕು. ಯಾವ ರೀತಿಯಲ್ಲಿ? ಆನ್ ದ ಬೇಸಿಸ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಎಕ್ಸ್ಪ್ಯಾನ್ಷನ್ ಮಾಡೋದ್ರ ಮುಖಾಂತರ, ವಿಸ್ತೃತಗೊಳಿಸೋದ್ರ ಮುಖಾಂತರ ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸ್ತಾ ಹೋಗಬೇಕಾಗತ್ತೆ. ಸಮ್ ಹಿಂಡ್ರೆನ್ಸಸ್ ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಎಸ್, ಅಫ್ಕೋರ್ಸ್ ಇದಿಷ್ಟು ನಮಗೆ ಕೈಗಾರಿಕೀಕರಣದ ರಚನೆ ಹೇಗಿರುತ್ತೆ ಒಂದು ದೇಶದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆದರೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ತಡೆ ಹಿಡಿತಕ್ಕಂಥ ಕೆಲವೊಂದು ಅಂಶಗಳು ಡೆವಲಪಿಂಗ್ ಎಕಾನಮೀಸಲ್ಲಿ ಇದ್ದಾವೆ, ಅಭಿವೃದ್ಧಿಶೀಲ ರಾಷ್ಟ್ರಗಳು. ಇಲ್ಲಿವರೆಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೈಗಾರಿಕೀಕರಣದ ರಚನೆ ಹೇಗಿರುತ್ತೆ, ಫಸ್ಟ್ ಪ್ರಯಾರಿಟಿ ಅವ್ರು ಯಾವುದು ಕೊಡ್ತಾರೆ, ಫಾರಿನ್ ಕ್ಯಾಪಿಟಲ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವನ್ನೆಲ್ಲ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನಲೈಸ್ ಮಾಡಿದೆ. ಬಟ್ ಈಗ ಅವುಗಳನ್ನ ತಡೆ ಹಿಡಿತಕ್ಕಂಥದ್ದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ, ಕೈಗಾರಿಕಾ ಅಭಿವೃದ್ಧಿಯನ್ನು ತಡೆ ಹಿಡಿತಕ್ಕಂಥ ಅಂಶಗಳು ಯಾವ್ಯಾವು? ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಡೆವಲಪಿಂಗ್ ಎಕಾನಮೀಸಲ್ಲಿ ಮೇನ್ ಫೀಚರೇ ಇದು. ಸೊ ಡೆಫಿಷಿಯನ್ಸಿ ಆಫ್ ಕ್ಯಾಪಿಟಲ್. ಸ್ಕೇರ್ಸಿಟಿ ಆಫ್ ರಾ ಮೆಟೀರಿಯಲ್ನ ಇವತ್ತಿನ ದಿನ ಎಕ್ಸ್ಪೋರ್ಟ್ ಮಾಡ್ತಿದ್ರು ಕೂಡ ಡಿಮ್ಯಾಂಡಿಗೆ ತಕ್ಕಂತೆ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಬಿಕಾಸ್ ಆಫ್ ಅಗೇನ್ ನಾವು ರೀಸನ್ ಕೊಡೋದು ಕ್ಯಾಪಿಟಲ್ ಡೆಫಿಷಿಯನ್ಸಿ. ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ಅಸಂಖ್ಯಾತ ಶ್ರಮ ಪಡೆ ಇದೆ, ಅಸಂಖ್ಯಾತವಾಗಿರ್ತಕ್ಕಂಥ ಶ್ರಮದ ಪೂರೈಕೆ ಆಗ್ತಾ ಇದೆ. ಬಟ್ ಸ್ಕಿಲ್ಡ್ ಲೇಬರ್ಸ್ ರೇಷಿಯೋ ಕಡಿಮೆ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಬ್ಸೆನ್ಸ್ ಆಫ್ ಸೂಟಬಲ್ ಟೆಕ್ನಾಲಜಿ. ಆ ದೇಶದ ಕೈಗಾರಿಕೆಗಳಿಗೆ ಸೂಕ್ತ ಆಗ್ತಕ್ಕಂತಹ ತಂತ್ರಜ್ಞಾನದ ಕೊರತೆ ಇರ್ತಕ್ಕಂಥದ್ದು. ಸೂಟಬಲ್ ಟೆಕ್ನಾಲಜಿ ಇಲ್ಲ, ಆಬ್ಸೆನ್ಸ್ ಆಫ್ ಸೂಟಬಲ್ ಟೆಕ್ನಾಲಜಿ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೂ ಅಮೇರಿಕಾದಂತಹ ಆರ್ಥಿಕ ವ್ಯವಸ್ಥೆಗೂ ನಾವು ಒಂದೇ ಕಂಪ್ಯಾರಿಸನ್ ಮಾಡೋದಕ್ಕಾಗೋದಿಲ್ಲ. ಸೊ ಅಮೇರಿಕಾದಂತಹ ಆರ್ಥಿಕ ವ್ಯವಸ್ಥೆಗೆ ಸೂಟಬಲ್ ಆಗುವಂಥ ಟೆಕ್ನಾಲಜಿ ನಮ್ಮಲ್ಲಿ ಸೂಟಬಲ್ ಆಗದಲ್ಲೇ ಇರ್ಬೋದು. ಸೊ ನಾವು ಅದನ್ನು ತೊಗೊಂಡು ಬಂದು ಇಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಕೆಲವೊಂದು ಕಡೆ ಅದು ಸಕ್ಸಸ್ ಆದ್ರೂ ಕೂಡ ಇನ್ನು ಕೆಲವು ಕಡೆ ಫೇಲ್ಯೂರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಆಬ್ಸೆನ್ಸ್ ಆಫ್ ಸೂಟಬಲ್ ಟೆಕ್ನಾಲಜಿ ಈಸ್ ಆಲ್ಸೋ ಒನ್ ಮೇಜರ್ ಪ್ರಾಬ್ಲಮ್ ಇನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೆವೆರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ತೀವ್ರತರವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪೈಪೋಟಿ. ನಮ್ಮ ದೇಶದಲ್ಲೇ ಎಷ್ಟರ ಮಟ್ಟಿಗೆ ಪೈಪೋಟಿಯನ್ನು ನಾವು ನಮ್ಮ ಕೈಗಾರಿಕೆಗಳು ಎದುರಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಈಗ ನ್ಯೂ ಎಕನಾಮಿಕ್ ಪಾಲಿಸಿ ಆದಾದಮೇಲೆ ಫಾರಿನ್ ಕಾಂಪಿಟೇಷನ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತಾ ಬಂತು. ಸೊ ಹಾಗಾಗಿ ಅದು ಕೂಡ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ನ ಎಲ್ಲ ಒಂದು ಕಡೆ ತಡೆ ಹಿಡಿತಾ ಇರ್ತಕ್ಕಂಥದ್ದು. ಲ್ಯಾಕ್ ಆಫ್ ಎಂಟರ್ಪ್ರೆನ್ಯೂರ್ಸ್, ಉದ್ಯಮಶೀಲತೆಯ ಕೊರತೆ. ನಾವು ನಮ್ಮದು ಇಂಡಸ್ಟ್ರಿಯಲ್ ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅನ್ನೋದಾದರೆ ನಮ್ಮ ಎಂಟರ್ಪ್ರೆನ್ಯೂರ್ಶಿಪ್ ಅಷ್ಟೇ ಇಂಪಾರ್ಟೆಂಟು ಉತ್ಪಾದನಾ ಕ್ಷೇತ್ರದಲ್ಲಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ, ಡೆವಲಪ್ಡ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಎಂಟರ್ಪ್ರೆನ್ಯೂರ್ಶಿಪ್ ಒಂದು ಎಫಿಷಿಯನ್ಸಿ ಏನಿದೆ, ಅವರಲ್ಲಿ ಇರ್ತಕ್ಕಂಥ ಎಫಿಷಿಯನ್ಸಿ ಲೆವೆಲ್ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.